ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 16 ಮತ್ತು 17ನೇ ಮಾರ್ಚ್ 2025ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ಸ್ನೇಹಿತರೆ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, 2025ನೇ ಸಾಲಿನ ವರ್ಲ್ಡ್ ಕನ್ಸ್ಯೂಮರ್ ಡೇ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, 15 ಮಾರ್ಚ್. ವರ್ಲ್ಡ್ ಕನ್ಸ್ಯೂಮರ್ ಡೇ, ಆ್ಯಕ್ಚುಲಿ ವರ್ಲ್ಡ್ ಕನ್ಸ್ಯೂಮರ್ ಡೇ ಇದೆಯಲ್ಲ, ವರ್ಲ್ಡ್ ಕನ್ಸ್ಯೂಮರ್ ಡೇಯನ್ನು ಕನ್ಸ್ಯೂಮರ್ ರೈಟ್ಸ್, ಗ್ರಾಹಕರ ಹಕ್ಕು ಮತ್ತು ಗ್ರಾಹಕರ ಅವಶ್ಯಕತೆಗಳ ಅರಿವು ಮೂಡಿಸುವ ಸಲುವಾಗಿ, ಅವೇರ್ನೆಸ್ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಮಾರ್ಚ್ 15ರಂದು ವರ್ಲ್ಡ್ ಕನ್ಸ್ಯೂಮರ್ ಡೇಯನ್ನು ಆಚರಣೆ ಮಾಡ್ತೀವಿ. ಸೊ 2025ರ ವರ್ಲ್ಡ್ ಕನ್ಸ್ಯೂಮರ್ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ, ದ ಜಸ್ಟ್ ಟ್ರಾನ್ಸಿಷನ್ ಟು ಸಸ್ಟೈನಬಲ್ ಲೈಫ್ ಸ್ಟೈಲ್. ದ ಜಸ್ಟ್ ಟ್ರಾನ್ಸಿಷನ್ ಟು ಸಸ್ಟೈನಬಲ್ ಲೈಫ್ ಸ್ಟೈಲ್. ದ ಜಸ್ಟ್ ಟ್ರಾನ್ಸಿಷನ್ ಟು ಸಸ್ಟೈನಬಲ್ ಲೈಫ್ ಸ್ಟೈಲ್ ಅನ್ನೋದು 2025ರ ವರ್ಲ್ಡ್ ಕನ್ಸ್ಯೂಮರ್ ಡೇನ ಥೀಮ್ ಆಗಿತ್ತು. ಭಾರತ ಮತ್ತು ಯಾವ ದೇಶದ ನಡುವೆ ಮೊದಲ ಸಂಯುಕ್ತ ಕಾರ್ಯ ಸಮೂಹ ಸಭೆ? ಇದು ಕೃಷಿಗೆ ಸಂಬಂಧಪಟ್ಟಂತಹ ಮೊದಲ ಸಂಯುಕ್ತ ಕಾರ್ಯ ಸಮೂಹ ಸಭೆ ನಡೀತು. ಸರಿಯಾದ ಉತ್ತರ ಆಪ್ಷನ್ ಸಿ, ಚಿಲಿ ದೇಶದ ನಡುವೆ. ಭಾರತ ಮತ್ತು ಚಿಲಿ ದೇಶದ ನಡುವೆ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ, ಸಮಗ್ರ ಅಭಿವೃದ್ಧಿಗಾಗಿ ಈ ಒಂದು ಸಂಯುಕ್ತ ಕಾರ್ಯ ಸಮೂಹ ಸಭೆಯನ್ನು ನಡೆಸಲಾಯಿತು ಭಾರತ ಮತ್ತು ಚಿಲಿಯ ನಡುವೆ. ಇನ್ನು ಚಿಲಿ ದೇಶದ ಅಧ್ಯಕ್ಷರು ಗೇಬ್ರಿಯಲ್ ಬೋರಿಕ್ ಇವರು ಚಿಲಿ ದೇಶದ ಅಧ್ಯಕ್ಷರಾಗಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಭಾರತದ ಐಟಿ ಮತ್ತು ಸೇವಾ ನಿರ್ಯಾತ ಎಷ್ಟು ಬಿಲಿಯನ್ಗೆ ತಲುಪಿದೆ? ಸರಿಯಾದ ಉತ್ತರ $200 ಬಿಲಿಯನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಈ ರಿಪೋರ್ಟನ್ನು ತಯಾರು ಮಾಡೋದು ECS ಇದೆಯಲ್ಲ, ಈ ವರದಿಯನ್ನು ತಯಾರು ಮಾಡುತ್ತೆ. ಸೊ ESCನ ವರದಿಯ ಪ್ರಕಾರ ಭಾರತ $200 ಬಿಲಿಯನ್ ತಲುಪಿದೆ. ಐಟಿ ಮತ್ತು ಸೇವಾ ನಿರ್ಯಾತ $200 ಬಿಲಿಯನ್ ತಲುಪಿದೆ. ಇದು ಹಿಂದಿನ ಒಂದು ಅಭಿವೃದ್ಧಿಗೆ ಹೋಲಿಸಿದರೆ 3.63% ಅಷ್ಟು ವೃದ್ಧಿಯಾಗಿದೆ. ಹಿಂದಿನ ಐಟಿ ಮತ್ತು ಸೇವಾ ನಿರ್ಯಾತಕ್ಕೆ ಹೋಲಿಸಿದರೆ ಈ ಸರಿ 3.63% ಇಂಪ್ರೂವ್ ಆಗಿದೆ. ವೇವ್ಸ್ 2025 ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಮುಂಬೈನಲ್ಲಿ. ಏನಿದು ವೇವ್ಸ್ 2025 ಅಂತ ಕೇಳಿದ್ರೆ, ವೇವ್ಸ್ ಅನ್ನೋದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಮೀನಿಂಗ್ ಇದೆ ನೋಡಿ. ವರ್ಲ್ಡ್ ಆಡಿಯೋ ವಿಜುವಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಮಿಟ್. ವರ್ಲ್ಡ್ ಆಡಿಯೋ ವಿಜುವಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ 2025. ಸೊ ಇದನ್ನು ಮುಂಬೈನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಈ ಕೆಳಗಿನ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯ ಜೈವ ವೈವಿಧ್ಯತಾ ಕಾರ್ಯ ಯೋಜನೆಯನ್ನು ಅನಾವರಣ ಮಾಡಿದರು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರುಣಾಚಲ ಪ್ರದೇಶದ ಬಗ್ಗೆ ಹೇಳೋದಾದರೆ, ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ್. ಅರುಣಾಚಲ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಪೇಮಾ ಖಂಡು. ಅರುಣಾಚಲ ಪ್ರದೇಶದ ಬಗ್ಗೆ ಪ್ರತಿ ಸಾರಿ ಕೇಳುವಂಥ ಪ್ರಮುಖ ಒಂದು ಅಂಶ ಏನು ಕೇಳಿದೆ, ನ್ಯುಕೋಮಾ ಯುಲೋ ಎನ್ನುವಂಥ ಉತ್ಸವ. ಉಲೋ ಎನ್ನುವಂತಹ ಫೆಸ್ಟಿವಲನ್ನು ಇಲ್ಲಿ ಆಚರಣೆ ಮಾಡಲಾಗುತ್ತೆ. ಇದು ತುಂಬ ಸರಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ.
ಈ ಕೆಳಗಿನ ಯಾವ ಸಂಸ್ಥೆಯು ವಿದ್ಯುತ್ ಸಾಕ್ಷರತಾ ಅಭಿಯಾನವನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಟಾಟಾ ಪವರ್ಸ್. ನೋಡಿ, ವಿದ್ಯುತ್ನ ಮಹತ್ವವನ್ನು ಸಾರುವಂತಹ ವಿದ್ಯುತ್ ಸಾಕ್ಷರತಾ ಅಭಿಯಾನವನ್ನು ಟಾಟಾ ಪವರ್ ಪ್ರಾರಂಭ ಮಾಡಿದೆ. ಟಾಟಾ ಪವರ್ 24 ನಗರಗಳ 24 ಸಿಟೀಸ್, 1,000 ಶಾಲೆಗಳು, 1,000 ಶಾಲೆಗಳು ಮತ್ತು 5 ಲಕ್ಷ ವಿದ್ಯಾರ್ಥಿಗಳನ್ನು ಗುರಿಯಾಗಿಟ್ಟುಕೊಂಡು 5 ಲಕ್ಷ ವಿದ್ಯಾರ್ಥಿಗಳಿಗೆ ಈ ವಿದ್ಯುತ್ನ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಟಾಟಾ ಪವರ್. MK1 ಫೋಟೋಟೈಪ್ ಆಸ್ಟ್ರಾ ಮಿಸೈಲ್ ಪರೀಕ್ಷೆ ಎಲ್ಲಿಂದ ಮಾಡಲಾಯಿತು? ಆಸ್ಟ್ರಾ ಮಿಸೈಲ್ ಪರೀಕ್ಷೆ ಎಲ್ಲಿಂದ ಮಾಡಲಾಯಿತು? ಸರಿ ಉತ್ತರ ಒಡಿಸ್ಸಾದಿಂದ ಮಾಡಲಾಯಿತು. ಒಡಿಸ್ಸಾದ ಬಗ್ಗೆ ಹೇಳೋದಾದರೆ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್. ಇನ್ನು ಒಡಿಸ್ಸಾದ ಪ್ರಸ್ತುತ ಮುಖ್ಯಮಂತ್ರಿ ಮೋಹನ ಚರಣ ಮಾಜಿ. ಒಡಿಸ್ಸಾದ CM. ಸೊ ಒಡಿಸ್ಸಾದಿಂದ MK1 ಎನ್ನುವಂಥ ಫೋಟೋಟೈಪ್ ಆಸ್ಟ್ರಾ ಮಿಸೈಲನ್ನು ಪರೀಕ್ಷೆ ಮಾಡಲಾಯಿತು. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಎಲ್ಲ ನಗರ ನಿಗಮಗಳಿಗೆ ಸೌರಶಕ್ತಿಯಿಂದ ವಿದ್ಯುತ್ತನ್ನು ಒದಗಿಸುತ್ತದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶದ ಎಲ್ಲ ನಗರ ನಿಗಮಗಳಿಗೆ ಸೋಲಾರಿಂದನೇ ವಿದ್ಯುತ್ತನ್ನು ಒದಗಿಸಲಾಗ್ತಾ ಇದೆ. ಸೊ ಉತ್ತರ ಪ್ರದೇಶ ಬಗ್ಗೆ ಹೇಳೋದಾದರೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಕ್ವಿಟ್ ಇಂಡಿಯಾ ಕಾರ್ನಿವಲ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಯೋಜಿಸಲಾಗುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಸಿ, ನವದೆಹಲಿ. ಕ್ವಿಟ್ ಇಂಡಿಯಾ ಕಾರ್ನಿವಲ್. ಈ ಕೆಳಗಿನ ಯಾರು ಟಾಟಾ ಕಮ್ಯುನಿಕೇಷನ್ನ ಚೇರ್ಮನ್ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಎನ್ ಗಣಪತಿ ಸುಬ್ರಹ್ಮಣ್ಯಂ. ಇವರು ಟಾಟಾ ಕಮ್ಯುನಿಕೇಷನ್ ಇದರ ಚೇರ್ಮನ್ ಆಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಕೆಳಗಿನ ಯಾವ ದೇಶವು 5000 ಕಿಲೋಮೀಟರ್ ವ್ಯಾಪ್ತಿಯ ರಾಡಾರ್ ಅನ್ನು ಸ್ಥಾಪನೆ ಮಾಡಿತು? 5,000 ಕಿಲೋಮೀಟರ್ ವ್ಯಾಪ್ತಿಯ. ಸರಿಯಾದ ಉತ್ತರ ಚೀನಾ ದೇಶ ತನ್ನ ದೇಶದ ಯುದ್ಧೋಪಕರಣಗಳ ಒಂದು ದೃಢತೆಗಾಗಿ ಯುದ್ಧೋಪಕರಣಗಳಲ್ಲಿ ಒಂದು ಶಕ್ತತೆಯನ್ನು ಸಾಧಿಸೋಕ್ಕೋಸ್ಕರ 5,000 ಕಿಲೋಮೀಟರ್ ವ್ಯಾಪ್ತಿಯ ರಾಡಾರ್ನ ಸ್ಥಾಪನೆ ಮಾಡಿತು. ಎಲ್ಲಿ ಕೇಳಿದ್ರೆ ಮಯನ್ಮಾರ್ ಗಡಿಯ ಹತ್ತಿರ. ಜೆಮ್ಮಾ 3 ಎನ್ನುವಂಥ ಮಾಡೆಲ್ ಅನ್ನು ಲಾಂಚ್ ಮಾಡಿದ ಸಂಸ್ಥೆ ಯಾವುದು? ಆಕ್ಚುಲಿ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್, ಇದೊಂದು AI ಮಾಡೆಲ್ ಆಗಿದೆ. ಹೆಸರು ಜೆಮ್ಮಾ 3 ಎನ್ನುವಂಥ ಮಾಡೆಲ್. ಸೊ ಇದನ್ನು ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಕೇಳಿದ್ರೆ ಗೂಗಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಯಾವಾಗ ಆಚರಿಸಲಾಗುವುದು? ಮಾರ್ಚ್ 17ರ ಒಂದು ಕ್ವಶನ್ ಆನ್ಸರ್ ನೋಡ್ತಿದ್ದೀವಿ. ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಯಾವಾಗ ಆಚರಿಸಲಾಗುವುದು? ಸರಿ ಉತ್ತರ ಮಾರ್ಚ್ 16. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾರ್ಚ್ 16ರಂದು ವ್ಯಾಕ್ಸಿನೇಷನ್ನ ಮಹತ್ವವನ್ನು ಸಾರೋದಕ್ಕೋಸ್ಕರ ವ್ಯಾಕ್ಸಿನೇಷನ್ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಪ್ರತಿ ವರ್ಷ ಮಾರ್ಚ್ 16ರಂದು ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇಯನ್ನು ಆಚರಿಸಲಾಗುತ್ತೆ. ನಾಸಾವು ಯಾವ ಸಂಸ್ಥೆಯೊಂದಿಗೆ ಸೇರಿಕೊಂಡು ಅಂತರಿಕ್ಷದಲ್ಲಿ ಸಿಲುಕಿಕೊಂಡ ಯಾತ್ರಿಕರನ್ನು ವಾಪಸ್ ಕರೆತರಲು ಮಾನವಯುಕ್ತ ಮಿಷನ್ನ ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಪೇಸ್ ಎಕ್ಸ್. ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದೆ, ಕಳೆದ ಕೆಲವು ತಿಂಗಳಿಂದ ತುಂಬ ಸುದ್ದಿಯಲ್ಲಿರುವಂತಹ ಒಂದು ವಿಷಯ ಏನು ಕೇಳಿದ್ರೆ ಭಾರತದ ಸುನೀತಾ ವಿಲಿಯಮ್ಸ್, ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ಮೆಲ್ಚರ್ ಅವರು ಕಳೆದ 9 ತಿಂಗಳಿನಿಂದ ಅಂತರಿಕ್ಷದಲ್ಲಿ ಸಿಲುಕಿಕೊಂಡಿದ್ದಾರೆ. ಸ್ಪೇಸ್ ಶಿಫ್ಟ್ನಲ್ಲಿ ಸಿಲುಕೊಂಡಿದ್ದಾರೆ. ಇವರನ್ನು ವಾಪಸ್ ಕರೆತರಲು ಮಾನವಯುಕ್ತ ಮಿಷನ್ನ ಪ್ರಾರಂಭ ಮಾಡಿದ್ದು ನಾಸಾ ಸ್ಪೇಸ್ ಎಕ್ಸ್ನ ಜೊತೆಗೂಡಿ ಈ ಒಂದು ಯೋಜನೆಯನ್ನು ಮಿಷನ್ ಪ್ರಾರಂಭ ಮಾಡಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಮೂಲಕ ದೇಶದಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಏನಿದು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಂದರೆ
ಪ್ರತಿ ಮನೆಯ ಮೇಲೆ ಸೋಲಾರನ್ನ ಅಳವಡಿಸಿ ಮನೆಗೆ ವಿದ್ಯುತ್ತನ್ನು ಪೂರೈಸುವಂಥದ್ದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ರಾಜ್ಯ ಗುಜರಾತ್ ನಂತರ ಮಹಾರಾಷ್ಟ್ರ ಈಗ ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಮೂಲಕ ದೇಶದಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ. ಮತ್ತು ಈ ಒಂದು ಸೋಲಾರ್ಗೆ ಸಬ್ಸಿಡಿ ಕೂಡ ನೀಡಲಾಗುತ್ತೆ. ಇನ್ನು ಮಹಾರಾಷ್ಟ್ರದ ಬಗ್ಗೆ ಹೇಳೋದಾದ್ರೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮತ್ತು ಮಹಾರಾಷ್ಟ್ರದ ಪ್ರಸ್ತುತ ಸಿಎಂ ಚೀಫ್ ಮಿನಿಸ್ಟರ್ ದೇವೇಂದ್ರ ಫಡ್ನವೀಸ್. ವಿಮೆನ್ ಪ್ರೀಮಿಯರ್ ಲೀಗ್ WPL 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಮುಂಬೈ ಇಂಡಿಯನ್ಸ್. ಡೆಲ್ಲಿ ಕ್ಯಾಪಿಟಲ್ ಅನ್ನು ಸೋಲಿಸೋದ್ರ ಮೂಲಕ 8 ರನ್ಗಳ ಒಂದು ಜಯವನ್ನು ಸಾಧಿಸೋದ್ರ ಮೂಲಕ ಈ ಒಂದು ವಿಮೆನ್ ಪ್ರೀಮಿಯರ್ ಲೀಗ್ ಅನ್ನು ಗೆದ್ದುಕೊಳ್ತು. ಈ ಕೆಳಗಿನ ಯಾವ ಸಂಸ್ಥೆಗೆ ಜಮನ್ ಲಾಲ್ ಶರ್ಮಾ ಅವಾರ್ಡ್ ದೊರೆಯಿತು? ಸರಿಯಾದ ಉತ್ತರ ಪ್ರಸಾರ ಭಾರತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಸಾರ ಭಾರತಿಗೆ 2024ರ ಹಾಕಿ ಟೂರ್ನಿಯ ಪ್ರಸಾರಕ್ಕಾಗಿ ಈ ಒಂದು ಜಮನ್ ಲಾಲ್ ಶರ್ಮಾ ಅವಾರ್ಡ್ ದೊರಕಿದೆ. ಇತ್ತೀಚೆಗೆ ನಿಧನರಾದ ರಮಾಕಾಂತ್ ರಥ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ ಕವಿ. ಇವರೊಬ್ಬರ ಫೇಮಸ್ ಒಡಿಯಾ ಭಾಷೆಯ ಕವಿಯಾಗಿದ್ದರು. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸರ್ಕಾರವು ಹೆರಿಟೇಜ್ ಹೋಟೆಲ್ಗಳ ರೂಪವನ್ನು ಅಭಿವೃದ್ಧಿಪಡಿಸುತ್ತಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ ರಾಜಸ್ಥಾನದ ಜೈಸಲ್ಮೇರ್ನ ಮಾದರಿಯನ್ನಿಟ್ಕೊಂಡು ಸೂರ್ಯಘರ್ ಹೋಟೆಲ್ನ ಮಾದರಿಯಾಗಿ ಇಟ್ಕೊಂಡು ಹೆರಿಟೇಜ್ ಹೋಟೆಲ್ಗಳ ರೂಪವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಈ ಕೆಳಗಿನ ಯಾವ IITಯು ಹೈಪರ್ ಲೂಪ್ ಟ್ಯೂಬ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ? ಸರಿ ಉತ್ತರ ಮದ್ರಾಸ್ IIT. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಇಂಡಿಯಾ ಮಾಸ್ಟರ್ಸ್ ತಂಡ ವೆಸ್ಟ್ ಇಂಡೀಸ್ ಮಾಸ್ಟರ್ ತಂಡವನ್ನು ಸೋಲಿಸುವುದರ ಮೂಲಕ 2025ರ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ ಅನ್ನು ಗೆದ್ದುಕೊಂತು. ಏನಿದು ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ ಅಂತ ಕೇಳಿದ್ರೆ ಹಿರಿಯ ಕ್ರಿಕೆಟ್ ಪಟುಗಳ ಒಂದು ಕ್ರೀಡೆ. ಇದು ಸೀನಿಯರ್ಸ್ ಅನ್ನ ಒಂದು ಟೀಮ್ ಮಾಡಿಕೊಂಡು ಆಡುವಂತ ಒಂದು ಗೇಮ್ ಆಗಿದೆ ಇದು. ಭಾರತವು ಇಟಲಿಯಲ್ಲಿ ನಡೆದಿರುವ ವಿಶೇಷ ಒಲಿಂಪಿಕ್ನಲ್ಲಿ ಎಷ್ಟು ಪದಕ ಪಡೆಯಿತು? ಇಟಲಿಯಲ್ಲಿ ನಡೆದಂತಹ ಚಳಿಗಾಲದ ವಿಶೇಷ ಒಲಿಂಪಿಕ್ ಇದರಲ್ಲಿ ಭಾರತ ಎಷ್ಟು ಪದಕ ಪಡೆಯಿತು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಎ 33 ಪದಕವನ್ನು ಪಡ್ಕೊಳ್ತು. ಅದರಲ್ಲಿ 8 ಚಿನ್ನ, 11 ಬೆಳ್ಳಿ ಮತ್ತು 7 ಕಂಚು. ಈ ಕೆಳಗಿನ ಯಾವ ದೇಶದ ಪ್ರಧಾನಮಂತ್ರಿಗಳು ಭಾರತದ ಪ್ರವಾಸ ಕೈಗೊಂಡರು? ಸರಿಯಾದ ಉತ್ತರ ನ್ಯೂಜಿಲೆಂಡ್ ದೇಶದ ಪ್ರಧಾನಮಂತ್ರಿ. ನ್ಯೂಜಿಲೆಂಡ್ ದೇಶದ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸಸ್ ಇವರು ಭಾರತಕ್ಕೆ 5 ದಿನಗಳ ಕಾಲ ಪ್ರವಾಸವನ್ನು ಕೈಗೊಂಡರು. ಇನ್ನು ನ್ಯೂಜಿಲೆಂಡ್ ಬಗ್ಗೆ ಹೇಳೋದಾದ್ರೆ ನ್ಯೂಜಿಲೆಂಡ್ನ ರಾಜಧಾನಿ ವೆಲ್ಲಿಂಗ್ಟನ್. ಇದು ನ್ಯೂಜಿಲೆಂಡ್ನ ರಾಜಧಾನಿಯಾಗಿದೆ. ಇತ್ತೀಚೆಗೆ ಇಂಗ್ಲೆಂಡ್ನ ಸೆಂಟ್ರಲ್ ಬ್ಯಾಂಕಿಂಗ್ ಮೂಲಕ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅವಾರ್ಡ್ 2025 ವಿಜೇತ ಸಂಸ್ಥೆ ಯಾವುದು? ಸರಿಯಾದ ಉತ್ತರ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಹೇಳೋದಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು 1 ಏಪ್ರಿಲ್ 1935. ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು ಕೇಳಿದ್ರೆ ಪ್ರಸ್ತುತ ಗವರ್ನರ್ ಸಂಜಯ್ ಮಲ್ಹೋತ್ರಾ.
ವೆರಿ ಇಂಪಾರ್ಟೆಂಟ್, ಇದು ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವ ದೇಶವು ಇಸ್ಲಾಮಿಕ್ ಸಹಯೋಗ ಸಂಘಟನೆಯ ಸದಸ್ಯ ದೇಶಗಳ ಸಭೆ ನಡೆಸಿತು? ಸರಿಯಾದ ಉತ್ತರ ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ ಮತ್ತು ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಪ್ರಭಾವೋ ಸುಬಿಯಾಂಟೋ. ಸ್ನೇಹಿತರೆ, ಇದಿಷ್ಟು ಮಾರ್ಚ್ 16 ಮತ್ತು 17, 2025 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಾವು ಪ್ರತಿನಿತ್ಯ ಕರೆಂಟ್ ಅಫೇರ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರತಿನಿತ್ಯದ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಆಯಾ ದಿನವೇ ನಿಮಗೆ ಕೊಡಲಾಗ್ತಾ ಇದೆ. ಸೊ ಅದರ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.